ಬಿಡದಿ ಟೌನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರು ಸಿಎಂ ಯಾವ ರೈತರು ಬರಕ್ ಹೇಳಿ ಜೊತೆಲಿ ಹೋಗೋಣ. ಅಲ್ಲ, ಒಂದ್ ನಿಮಿಷ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡೋಣಂತೆ, ಹೋಗೋಣಂತಲ್ಲಿ ಜನಗಳ ಹಳ್ಳಿಗಳಿಗೆ ಹೋಗೋಣ. 8 ಹಳ್ಳಿ ಇವ್ರು ಮಾಡಿದಾರಲ್ಲ, ಹೋಗೋಣಂತೆ ಹಳ್ಳಿಗಳಿಗೆ. ಹಳ್ಳಿಲಿ ಜನ ಎಷ್ಟು ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಎದುರುಗಡೆ ಚರ್ಚೆ ಆಗಲಿ, ಪ್ರತ್ಯಕ್ಷವಾಗಿ ಚರ್ಚೆ ಮಾಡಕ್ಕೆ ತಯಾರಾಗಿದ್ದಾರೆ, ಜನವೇ ತಯಾರಾಗಿದ್ದಾರೆ. ನಾನು ಹೋಗ್ಬೇಕಾಗಿಲ್ಲ, ನೀವು ಹಳ್ಳಿಗೆ ಹೋಗಿ ಬಂದ್ರಪ್ಪ, ಗೊತ್ತಾಗುತ್ತೆ. ಇವತ್ತು ಯಾವ ಶಾಸಕರ ಹೆಸರು ಹೇಳ್ತೀರಿ, ಅಲ್ಲಿ ಜನ ಓಡಿಸಾಡಿದ್ದು ಗೊತ್ತಿಲ್ವಾ? ಅಲ್ಲಿ ಹೋದಾಗ ಅಲ್ಲಿಂದ ಅವ್ರಿಗೆ ಓಡಿಸ್ಕೊಂಡು ಹೋದಂಥದ್ದು ಪ್ರಕರಣ ನಡೀತಲ್ಲ, ಶಾಸಕರನ್ನ ಕದ್ದು ಹೋದ್ರಲ್ಲ, ಅವ್ರಿಗೆ ಎಲ್ಲ ನಡೆದಿರತಕ್ಕಂಥ ಒಂದು ಘಟನೆಗಳಲ್ಲಿ. ಅದರಿಂದ ಇಲ್ಲಿ ಪ್ರಶ್ನೆ ಸರ್ಕಾರ ನಿಜಕ್ಕೂ ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಬೇಕು ಅಂತ. ಈಗ ಚನ್ನರಾಯಪಟ್ಟಣ ಇಲ್ಲಿ ನಮ್ಮ ದೇವನಹಳ್ಳಿ ಹೋಬಳಿನಲ್ಲಿ ಒಂದು 2-3 ವರ್ಷ ನಡೆಸಿದ್ರು, ಈಗ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರು. ಈಗ ಅದರಿಂದ ಯಾವುದೇ ಒಂದು ಯೋಜನೆ ನೀವು ತರೋದಾದ್ರೆ ರೈತರುಗಳನ್ನ ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾದು ನೋಡಿ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ. ರೈತರಿಗೆ ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗತ್ತೆ, ಅದು ನನ್ನ ಬೆಂಬಲ ಇದೆ ಅಂತಕ್ಕಂಥ ಹೇಳಿದ್ದೀನಿ. ಯಾಕೆಂದ್ರೆ ಕಾನೂನಿನಲ್ಲೇ ಹೋರಾಟ ಮಾಡ್ಬೇಕು, ನಾವು ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅದನ್ನ ಮನೆ ಮಾಡ್ಕೊಳ್ಳೋದಿರ್ಲಿ, ನನಗೆ ಡೌಟು ಏನಾದ್ರು ಈಗೇನು ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷ ಇವ್ರು ಏನಾದ್ರೂ ಮುಂದುವರೆದು ಬಿಟ್ರು ವಿಧಾನಸೌಧ ಏನ್ ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ಅದು ತಪ್ಪದು. ಅದು ಹಿಂದೆ ಯಾವೊಂದು ಮಹಾರಾಜರ ಕಾಲದಲ್ಲಿ ಅವತ್ತು ಕಟ್ಟಿದಂಥದ್ದೇನಿದೆ, ಆ ಒಂದು ಪಾರಂಪರಿಕ ಕಟ್ಟಡ ಅದು. ಅಲ್ಲಿ ಇವ್ರು ಹೋಗಿ ಇವತ್ತು ಅದೆಲ್ಲ ಒಡೆಯತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಪಕ್ಕದಲ್ಲಿ ಹೊಸ ಗೆಸ್ಟ್ ಹೌಸ್ ಇವರೇ ಕಟ್ಟಿದ್ವಲ್ಲ, ಸರ್ಕಾರದಲ್ಲೇ ಕಟ್ಟಿದ್ರಲ್ಲ. ಆ ಗೆಸ್ಟ್ ಹೌಸ್ನಲ್ಲಿ ಏನೇನು ನಡೀತಾ ಇತ್ತು ಹಿಂದೆ, ಒಂದು ಟಿವಿಗಳಲ್ಲೇ ನಾನು ಗಮನಿಸಿದೆ. ಆ ಗೆಸ್ಟ್ ಹೌಸ್ ಕಟ್ಟಿ 100 ಕೋಟಿ ಖರ್ಚು ಮಾಡಿ ಅಲ್ಲಿ ನಡೀತಾ ಇದ್ದಂಥ ದಾಂಧೆ ಏನು ನಡೀತಿತ್ತಲ್ಲ, ಹಲವಾರು ರೀತಿ ಒಂದು ಕೆಟ್ಟ ಒಂದು ದಂಧೆಗಳು, ಅದು ಎಲ್ಲ ಹೊರಗಡೆ ನೀವೇ ಪ್ರಚಾರ ಮಾಡಿದ್ರಿ ಹಿಂದಿನ ಸರ್ಕಾರದಲ್ಲಿ. ಅದರಿಂದ ಇವತ್ತು ಅಂತ ಒಂದು ಕಟ್ಟಡಗಳಲ್ಲಿ ಬೇಕಾದಷ್ಟಿದ್ದಾವೆ. ಇಲ್ಲೇ ಇದನ್ನೇ ಒಂದು ಪಾರಂಪರಿಕ ಕಟ್ಟಡವನ್ನು ಒಡೆಯತಕ್ಕಂಥ ಕೆಲಸದ ಅವಶ್ಯಕತೆ ಇರಲಿಲ್ಲ. ನೀತಿ ಆಯೋಗ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಸರ್. ಈಗಿನ ಮುಖ್ಯಮಂತ್ರಿಗಳು ಗೈರಾಗ್ತಾ ಇದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಏನು ಸಲಹೆ ಕೊಡ್ತಾರೆ ಸರ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜೊತೆ? ಏನೋ ಅವರ ರಾಜ್ಯದ ನೀತಿ ಆಯೋಗದಲ್ಲಿ ನಡೆಯತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಯಾವೊಂದು GDP ಗ್ರೋತ್ ಇರ್ಬೋದು, ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೆಲಸಗಳು ನಡೀತಾ ಇದೆ ಅದರ ಮಾಹಿತಿಗಳನ್ನು ನೀಡುತ್ತಾರೆ ನೀತಿ ಆಯೋಗದ ಸಭೆಯಲ್ಲಿ. ಅದರಿಂದ ಇಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿದ್ದಾರೆ. ಬಹುಶಃ ಮೊದಲನೇ ಬಾರಿ ರಾಷ್ಟ್ರದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಅಲ್ಲಿ ಅವರು ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ, ಅದು ಗೃಹಲಕ್ಷ್ಮಿ ಮೇಲೆ 5 ಯೋಜನೆಗಳಿಂದ ಜನ ಸಂಪದ್ಭರಿತವಾಗಿ ಬದುಕ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದೇವೆ ಅದನ್ನು ಕೆಲವರು ಹೇಳಿದ್ದಾರೆ ಅಷ್ಟೇ. ಬೇರೆ ಇನ್ನೇನು ಅದು ಹೊರಪಡಿಸಿ ಏನಿಲ್ಲ. ಪರಮೇಶ್ವರ್ 3 ಬಾರಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತ ನೀವು ಕೈ ತಪ್ಪಿದ್ದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಪಕ್ಷ ಕಾರಣ. ಕಾಂಗ್ರೆಸ್ನವ್ರ ಜೊತೆ ಚರ್ಚೆ ಮಾಡ್ಕೋಬೇಕು ಅವರು. ಹೇಗೆ ಇಲ್ಲಿ 10,000 ಕೋಟಿ ವ್ಯವಹಾರ ನಡೀತದೋ ಇನ್ನೊಂದು ಬೆಳೀತೋ ಅದೆಲ್ಲ ಬೇರೆ ಇರಲಿ. ಅಲ್ಲಿ ಇರ್ತಕ್ಕಂಥದ್ದು ಏನು ಸರ್ಕಾರದಲ್ಲೇ ತೀರ್ಮಾನ ಆಗಿರ್ತಕ್ಕಂಥದ್ದು 5% ಎಬೋವ್ ಬಂದರೆ ಯಾವುದೇ ಟೆಂಡರ್ಗಳನ್ನು ಅಕ್ಸೆಪ್ಟ್ ಮಾಡಬಾರ್ದು. ಇಲ್ಲಿ ಯಾವೊಂದು ಘನತ್ಯಾಜ್ಯ ವಿಲೇವಾರಿಗೆ ಏನು ನಡೀತಾ ಇದೆಯಲ್ಲ 30 ವರ್ಷಕ್ಕೋ 38 ವರ್ಷಕ್ಕೋ ಇದೆ, ನಾನು ಇನ್ನೂ ಅದು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. 30 ವರ್ಷಕ್ಕೆ 38,000 ಕೋಟಿ ಇವತ್ತು ವೆಚ್ಚದಲ್ಲಿ ಒಂದು ಕಂಪನಿ ಕೊಡ್ಲಿಕ್ಕೆ ಹೊರಟಿದ್ದಾರೆ, ರಾಮ್ಕಿ ಕಂಪನಿಗೆ. ಆ 38 ವರ್ಷದ ಜೊತೆಗೆ ಮತ್ತಿನ್ನು 35 ವರ್ಷ ಆಮೇಲೆ ಮತ್ತೆ ಮುಂದುವರಿಸಬಹುದು ಅಂತ ಹೇಳಿ. ಮುಂದಿನ ದಿನಗಳಿಗೆ ಏನಾಯ್ತದೆ, ಯಾವ್ಯಾವ ಟೆಕ್ನಾಲಜಿ ಬಂದಿರ್ತದೆ ಇದೆಲ್ಲ ನಮಗೇನು ಗೊತ್ತಿದೆ. ಹಲವಾರು ರೀತಿಯ ಟೆಕ್ನಾಲಜಿಗಳು ಇವತ್ತು ಬರ್ತಾ ಇದೆ. ಇವತ್ತು 38 ವರ್ಷಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆ ಏನಿದೆ? ಕೊಡ್ತಾ ಇರತಕ್ಕಂಥದ್ದು ಯಾವ ಆಧಾರದ ಮೇಲೆ ಕೊಡ್ತಾರೆ? ಫೈನಾನ್ಸ್ ಇಲಾಖೆಯಿಂದ ವಿರೋಧ ಇದೆ, ಆರ್ಥಿಕ ಇಲಾಖೆಯ ಅಧಿಕಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ.
ಅದು 19%, 18% ಎಬೋವ್ಗೆ. ಇವತ್ತು ಅದೇನೋ 21 ಪ್ಯಾಕೇಜೋ 22 ಪ್ಯಾಕೇಜೋ ಅದೆಲ್ಲ ಇದೆ. ಆಮೇಲೆ ಒಂದ್ಸಲ ಮಾತಾಡೋಣ ಕೂತ್ಕೊಂಡು ನಿಧಾನಕ್ಕೆ. ಅದರಲ್ಲಿ ಒಂದು ಪ್ಯಾಕೇಜ್ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ 17-18% ಎಬೋವ್ ಇದೆ. ಅದರ ವಿರುದ್ಧ ನಾವು ತಕರಾರೆಲ್ಲ ತೆಗೆದಿರೋದು ವಿರೋಧ ಪಕ್ಷಗಳು, ನಿಮ್ಮ ಇಲಾಖೆಯ ಅಧಿಕಾರಿಗಳು ಇವತ್ತು ತಕರಾರು ತೆಗೆದಿರ್ತಕ್ಕಂಥದ್ದು, ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಲ್ಲೇನೆ. ಇದೇನೋ ಕಮಿಟಿಯನ್ನು ಮಾಡ್ಕೊಂಡ್ರಲ್ಲ, ಆ ಕಮಿಟಿ ವರದಿ ಏನು ಕೊಟ್ಟರೆ ಗೊತ್ತಿಲ್ಲ. ಆ ಕಮಿಟಿ ಇವರೇನು ಹೇಳ್ತಾರಲ್ಲ ಅದು ಕೆಬ್ಬಟ್ಟೋತಾರೆ ಈಗಿನ ಕಮಿಟಿ. ಏಕೆಂದರೆ ಎಲ್ಲರಿಗೂ ಬುಲ್ಡೋಸ್ ಮಾಡ್ತಕ್ಕಂಥ ವ್ಯಕ್ತಿ. ಅದರಿಂದ ಇದು ದೊಡ್ಡ ಒಂದು ಅನಾಹುತ ಬೆಂಗಳೂರು ನಗರದ ನಾಗರಿಕರ ಮೇಲೆ ಹೊರೆ ಆಗ್ತಕ್ಕಂಥದ್ದು ಇದೆ. ಅದರಲ್ಲಿ ಯಾವ ಸಂಶಯ ಇಲ್ಲ. ಅದು ನೋಡೋಣ, ಗೃಹಲಕ್ಷ್ಮಿದು ಈಗ ಅದೇನೋ ಒಂದು ಮೃತರಾಗಿದ್ದಾರೆ, ಅವರಿಗೆಲ್ಲ ಅವರ ಅಕೌಂಟಲ್ಲಿ ದುಡ್ಡು ಹೋಗ್ತಿದೆ. ಇದೆಲ್ಲ ಹೊಸದಾಗಿ ಏನು ಶುರು ಮಾಡ್ಕೊಂಡವರು ಸುಮಾರು 2 ಲಕ್ಷ 4 ಲಕ್ಷ ಇವತ್ತು ಕಡಿತಗೊಳಿಸಬೇಕು ಅಂತ ಹೇಳಿ ಅದೇನೇನು ಮಾಡ್ತಾರೆ ನೋಡೋಣ.